ಎಂಥ ಸುಂದರ ಸ್ಥಳ. ಇಲ್ಲಿ ತುಂಬ ಜನ ಬರ್ತಾ ಇದ್ದಾರೆ. ಹಾಯ್ ಎವ್ರಿವನ್, ಇವತ್ತು ನಾವು ಹೋಗ್ತಾ ಇದ್ದೀವಿ ಸಹಸ್ರಲಿಂಗಗಳನ್ನು ನೋಡಲಿಕ್ಕೆ. ಇವಾಗ ನೋಡ್ತಾ ಇರ್ಬೋದು ನೀವು ನಂದಿ ಪಕ್ಕಕ್ಕೆ ನಾಗರಕಲ್ಲು, ಹಾಗೆ ಗಣೇಶ ಮೂರ್ತಿ ಕೂಡ ಕಾಣ್ತಾ ಇದೆ. ಹಾಗೆ ಮೆಟ್ಲುಗಳನ್ನ ಹಿಡ್ಕೊಂಡು ಶಾಲ್ಮಲಾ ನದಿಯ ದಂಡೆ ಮೇಲೆ ಹೋಗ್ತಾ ಇದ್ದೀವಿ. ಹಾಗೆ ಸಣ್ಣದೊಂದು ಇದನ್ನೆಲ್ಲ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಇವಾಗ ನೋಡ್ತಾ ಇರ್ಬೋದು ಪೂಜಿಸಲ್ಪಟ್ಟಂತಹ ಶಿವಲಿಂಗವನ್ನು. ಸಹಸ್ರಲಿಂಗಕ್ಕೆ ಸ್ವಾಗತ. ಎಂಥ ಸುಂದರ ಸ್ಥಳ. ಇಲ್ಲಿ ತುಂಬ ಜನ ಬರ್ತಾ ಇದ್ದಾರೆ. ಶಾಲ್ಮಲಾ ನದಿಯ ತೀರದಲ್ಲಿ ಇರುವ ಈ ಪವಿತ್ರ ಸ್ಥಳವು ಸಾವಿರಾರು ಶಿವಲಿಂಗಗಳಿಗಾಗಿ ಪ್ರಸಿದ್ಧವಾಗಿದೆ. ಈ ಶಿವಲಿಂಗಗಳನ್ನು ಕ್ರಿಸ್ತಶಕ 1678ರಿಂದ 1718ರ ನಡುವೆ ವಿಜಯನಗರದ ಸಾಮ್ರಾಜ್ಯದ ಅಧೀನದಲ್ಲಿದ್ದ ಸ್ಥಳೀಯ ಆಡಳಿತಗಾರ ಸದಾಶಿವರಾಯರು ಸ್ಥಾಪಿಸಿದರು. ಇದನ್ನು ಸಾಮಾನ್ಯವಾಗಿ 1000 ಲಿಂಗಗಳ ಸ್ಥಳ ಎಂದು ಕರೆಯಲಾಗುತ್ತದೆ. ನಿಖರವಾಗಿ 1000 ಲಿಂಗಗಳು ಇಲ್ಲದಿದ್ದರೂ ಇಲ್ಲಿ ವಿಭಿನ್ನ ಗಾತ್ರಗಳ 1000 ಲಿಂಗಗಳು ಕಂಡುಬರುತ್ತವೆ. ಪ್ರತಿಯೊಂದು ಶಿವಲಿಂಗದ ಎದುರು ನಂದಿಯ ಸುಂದರ ಶಿಲ್ಪವನ್ನು ಕೆತ್ತಲಾಗಿದೆ. ಸ್ಥಳೀಯ ಕಥೆಗಳ ಪ್ರಕಾರ ರಾಜನು ತನ್ನ ತಪ್ಪುಗಳ ಪಶ್ಚಾತ್ತಾಪಕ್ಕಾಗಿ ಈ ಇಚ್ಛಾಪೂರ್ತಿ ಶಿವಲಿಂಗಗಳನ್ನು ನಿರ್ಮಿಸಿದನು. ದೇವರ ಕೃಪೆಯಿಂದ ಸಂತಾನ ಪ್ರಾಪ್ತಿ ಆಗಲೆಂದು ಅವನು ಈ ಕಾರ್ಯವನ್ನು ಮಾಡಿದ್ದಾನೆಂದು ನಂಬಲಾಗಿದೆ. ಈ ಶಿಲ್ಪಗಳು ಶಾಲ್ಮಲಾ ನದಿಯ ಹಾಸಿನ ಮೇಲೆ ಕೆತ್ತಲ್ಪಟ್ಟಿವೆ. ಮಳೆಗಾಲದಲ್ಲಿ ನೀರಿನ ಮಟ್ಟ ಹೆಚ್ಚಾದಾಗ ಅವು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿರುತ್ತವೆ. ಬೇಸಿಗೆಯಲ್ಲಿ ನೀರಿನ ಮಟ್ಟ ಕಡಿಮೆಯಾದಾಗ ಮಾತ್ರ ಈ ಶಿವಲಿಂಗಗಳು ಕಾಣಿಸುತ್ತವೆ. ಆಗ ಈ ಪ್ರದೇಶ ಒಂದು ಹಾಸ್ಯಮಯ ಮತ್ತು ಪವಿತ್ರ ದೃಶ್ಯವನ್ನು ಕಾಣುತ್ತೇವೆ. ಮಹಾಶಿವರಾತ್ರಿಯ ಸಮಯದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಆದ್ದರಿಂದ ಈ ಸ್ಥಳವು ಶಿವಭಕ್ತರಿಗೆ ಅತ್ಯಂತ ಮಹತ್ವವಾದ ತೀರ್ಥಕ್ಷೇತ್ರವಾಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ಸುಂದರವಾದ ನಂದಿ ಮೂರ್ತಿ. ಅವಾಗಿನ ಕಾಲದಲ್ಲೇ ಹಾಕಿ ಕೆತ್ತಿದ್ದಾರೆ. ಇನ್ನೊಂದು ಚಿಕ್ಕದಾದ ನಂದಿ ಮೂರ್ತಿ, ಇದು ಕೂಡ ಬಹಳ ಚೆನ್ನಾಗಿದೆ. ಅವಾಗಿನ ವಾಸ್ತುಶಿಲ್ಪನೇ ಭಾರಿ ಚೆನ್ನಾಗಿದೆ. ಯಾವುದೇ ಮೂಲ ಸೌಕರ್ಯ ಇದ್ದರೂ ಈ ಥರ ಕೆತ್ತಲಾಗಿದೆ ಅಂದರೆ ಬಹಳ ವಿಶೇಷ. ಶಾಲ್ಮಲಾ ನದಿಯ ಸ್ವಚ್ಛಂದ ನೀರಿನಲ್ಲಿ ಎಲ್ಲಿ ನೋಡಿದರೂ ಶಿವಲಿಂಗಗಳ ದೃಶ್ಯ. ಈ ಶಿವಲಿಂಗವಂತೂ ತುಂಬ ಆಕರ್ಷಣೀಯವಾಗಿದೆ. ಮತ್ತು ಇವಾಗ ನೋಡ್ತಾ ಇರ್ಬೋದು ಪ್ರವಾಸಿಗರು ಆಗಮಿಸಿದ್ದಾರೆ. ಹಾಗೆ ಸ್ವಚ್ಛಂದ ನೀರಿನಲ್ಲಿ ಕಾಣುತ್ತಿರುವ ಶಿವಲಿಂಗಗಳು, ನೀರಿನ ಹೊಡೆತಕ್ಕೆ ಜಾರಿ ಬಿದ್ದಿರುವ ಶಿವಲಿಂಗ ನೋಡ್ತಾ ಇರ್ಬೋದು. ಇವಾಗ ನಾವು ನಂದಿ ಹಾಗೂ ಶಿವಲಿಂಗ ಹೊಂದಿರುವ ನಂದಿಗೆ ಪೂಜೆ ಮಾಡಲಾಗಿದೆ. ಬಿಸಿಲಿನ ತಾಪಕ್ಕೆ ತಡೆಯಲಾಗದ ಬಾಲಕ ನೀರಿಗಿಳಿಯುತ್ತಾನೆ. ಈ ಶಾಲ್ಮಲಾ ನದಿಯ ತಟದಲ್ಲಿ ಈ ಥರ ಕಲ್ಲಿನ ರೂಪದಲ್ಲಿ ಶಿವಲಿಂಗಗಳನ್ನು ರೂಪಿಸಿದರೆ ಒಳ್ಳೆಯದಾಗುತ್ತೆ ಅನ್ನೋ ಪ್ರತೀಕ. ಅದಕ್ಕೆ ನಾನು ಕೂಡ ನಮ್ಮದು ಒಂದಿರಲಿ ಅಂತಂದು ಕಲ್ಲಿನ ಅವಶೇಷಗಳೊಂದಿಗೆ ಒಂದು ಗೋಪುರದ ಟೈಪು ಶಿವಲಿಂಗವನ್ನು ನಿರ್ಮಿಸ್ತಾ ಇದ್ದೇನೆ. ಅವಾಗ ಬ್ಯಾಲೆನ್ಸ್ ಹಿಡಿದು ಮಾಡ್ತಾ ಇದ್ದೇನೆ. ನೋಡ್ತಾ ಇರ್ಬೋದು ಇವಾಗ ಕೂತ್ಕೊಳ್ತಾ. ಇವಾಗ ಇನ್ನೊಂದು ಕಲ್ಲು ಜೋಡಣೆ ಮಾಡ್ತಾಯಿದ್ದೀನಿ. ಯಾವ ಥರ ಬ್ಯಾಲೆನ್ಸ್ ಆಗುತ್ತೆ, ಬ್ಯಾಲೆನ್ಸ್ ಆಯಿತು. ಇವಾಗ ಸಣ್ಣ ಕಲ್ಲು ಇಡ್ತಾಯಿದ್ದೀನಿ, ಅದು ಕೂಡ ಬ್ಯಾಲೆನ್ಸ್ ಆಯಿತು. ಸಣ್ಣ ಕೂಡ ಕಲ್ಲಿಟ್ಟು ಬಿತ್ತು ಮತ್ತು
ಲಾಸ್ಟಿಗೆ ಇನ್ನೊಂದು ಬಿತ್ತು. ಹಾಗೆ ಇನ್ನೊಂದಿಟ್ಟು ಲಾಸ್ಟಿಗೆ ಒಂದು ಸಣ್ಣ ಅವಶೇಷಿಟ್ಟು ಅದಕ್ಕೆ ಶಿವನ ರೀತಿ ಪೂಜೆ ಮಾಡಲಾಗುತ್ತೆ. Thanks for watching.